ಸರ್, ನನ್ನ ಹೆಸರು ಆದಿನಾರಾಯಣ್ ಅಂತ ಒಟ್ಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕಾಂಗ್ರೆಸ್ ಕಾರ್ಯಕರ್ತ. ಸರ್, ನಮ್ಮ ದೇಶದಲ್ಲಿ ಹಿಂದುತ್ವಕ್ಕೆ ತುಂಬ ಮಹತ್ವದ ಪೂರ್ಣವಾದ ಒಂದು ಇದು ಕೊಡ್ತಾ ಇದ್ದಾರೆ, ನೀವು ಒತ್ತು ಕೊಡ್ತಾ ಇದ್ದೀರಾ. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ತುಂಬ ಕ್ರೌರ್ಯ ಮೆರಿತಾ ಇದ್ದಾರೆ. ನಿನ್ನೆ ಕೂಡ ಒಬ್ಬ ಹುಡುಗನನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಅಂದರೆ ವಿದೇಶಾಂಗ ಸಚಿವರು ಪ್ರಧಾನಿ ಮೋದಿಗಳು ಯಾಕೆ ಇಷ್ಟು ಮೌನವಾಗಿದ್ದಾರೆ? ಅದೇ ನಮ್ಮ ರಾಜ್ಯದಲ್ಲಿ ಏನಾದರೂ ಆಗ್ಬಿಟ್ರೆ ಎಲ್ಲ ಸಂಘಟನೆಗಳು BJP ಎಲ್ಲ ಹೋಗಿ ಅವ್ರ ಮನೆ ಮುಂದೆ ನಿಲ್ತೀರಾ? ಯಾಕೆ ನಮ್ಮ ಪ್ರಧಾನಿಯವರು ಒಂದು ಟ್ವೀಟ್ ಮಾಡ್ತಾ ಇಲ್ಲ? ಹಾಗೆ ಯಾಕೆ ನಮ್ಮ ವಿದೇಶಾಂಗ ಸಚಿವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಸರ್ ಇಷ್ಟೊಂದು ಮೌನವಾಗಿರೋದು? ಕೋಗಿಲು ಅಕ್ರಮ ತೆರವಿನ ಬಗ್ಗೆ ಪ್ರಶ್ನೆ ಅಂದ್ಕೊಂಡು ಬಾಂಗ್ಲಾದೇಶಕ್ಕೆ ಬಂದಿದ್ದೀರಿ. ಎಸ್, ನೇರವಾಗಿ ವಿದೇಶಾಂಗ ನೀತಿಯ ವೈಫಲ್ಯ ಅಲ್ವಾ CT ರವಿ ಅವರೇ? ವಿದೇಶಾಂಗ ನೀತಿ ವೈಫಲ್ಯ ಆಗದಾಗಿದ್ದರೆ ಸರ್ಜಿಕಲ್ ಸ್ಟ್ರೈಕ್ ಥರದ್ದು ನಡೀತಾನೆ ಇರಲಿಲ್ಲ. ಯಾವಾಗ ಒಂದು ದೇಶವಾಗಿ ಯಾವಾಗ ಉತ್ತರ ಕೊಡುತ್ತೆ ಒಂದು ದೇಶವಾಗಿ, ಇದು ದೇಶದ ಪಾಲಿಸಿ. ಆದರೆ ಇಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಈ ಕಾಂಗ್ರೆಸ್ಸು ಅಲ್ಲಿಯ ಹತ್ಯೆಯನ್ನು ಖಂಡಿಸಿ ಹೇಳಿಕೆ ಕೊಟ್ಟಿದೆಯಾ? ಅಲ್ಲಿಯ ಮೂಲಭೂತವಾದಿಗಳ ಯಾವುದರಿಂದ ಪ್ರಚೋದಿತಗೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ ಅಂತ ಬಲವಾಗಿ ಯಾವತ್ತಾರು ಹೇಳಿದೆಯಾ? ನಾನು ಹೇಳಿದ್ದೀನಿ. ಯಾವುದಾದ್ರು ಒಬ್ಬ ಕಾಂಗ್ರೆಸ್ ನಾಯಕ ಇಸ್ಲಾಂ ಮೂಲಭೂತವಾದವನ್ನು ಖಂಡಿಸಿರುವಂಥ ಒಂದು ಹೇಳಿಕೆ ತೋರಿಸಿ, ಒಂದು ಸಿಂಗಲ್ ಹೇಳಿಕೆ. BJPಯವರು ಮಾತ್ರ ಹೇಳಬೇಕಾ? ನೀವು ಹೇಳ್ತೀರಿ ಅಲ್ಲ, ನೀವು ಮತ್ತೆ ಹೇಳ್ತೀರಿ BJPಯವರಿಗೆ ಹಿಂದುತ್ವದ ಗುತ್ತಿಗೆ ಕೊಟ್ಟಿಲ್ಲ ಅಂತ ಹೇಳ್ತೀರಿ, ನಾವು ಹಿಂದೂಗಳಲ್ವಾ ಅಂತ ಹೇಳ್ತೀರಿ. ನೀವು ಹಿಂದೂಗಳೇ ತಾನೇ, ನಿಮಗೊಂದು ಸಂವೇದನೆ ಇರಬೇಕಲ್ಲ. ಆ ಸಂವೇದನೆ ಮತದ ಆಸೆಗೋಸ್ಕರ ಕಳೆದು ಹೋಗಬಾರ್ದು. ಆ ಸಂವೇದನೆ ಸಹಜವಾಗಿ 2051ರಲ್ಲಿ ಒಂದು ಸರ್ಕಾರ ಇವತ್ತು ಯಾರಿಗೂ ಹೆದರುವ ಸರ್ಕಾರ ಇಲ್ಲ. ಸರ್ಕಾರವಾಗಿ ಏನು ಮಾಡಬೇಕು, ಯಾವಾಗ ಮಾಡಬೇಕು ಅದನ್ನು ಮಾಡುತ್ತೆ. ಅದು ಸರ್ಕಾರವಾಗಿ ಮಾಡುತ್ತೆ. ಇಲ್ಲ, CT ರವಿ ಯಾವಾಗ ಮಾಡಬೇಕೋ ಮಾಡ್ತೀವಿ ಅನ್ನುವಂಥದ್ದು ಉತ್ತರ ಆಗಲಿಕ್ಕಿಲ್ಲ. ಆದರೆ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ಅನುಭವಿಸ್ತಾ ಇರುವ ಹಿಂದೂಗಳ ವಿಷಯದಲ್ಲಿ ಮಾಡಬೇಕಾದ ಕೆಲಸವನ್ನು ಈ ಸರ್ಕಾರ ಮಾಡಿಲ್ಲ ಅನ್ನೋದು ನನ್ನ ಭಾವನೆ ಕೂಡ ಹೌದು. ಏನನ್ನು ಮಾಡಬಹುದಾಗಿತ್ತು ಅದನ್ನು ಮಾಡಲಿಲ್ಲ ಅಂತ. ಅಲ್ಲ, ವಿದೇಶಾಂಗ ನೀತಿಗೆ ಸಮಾಧಾನ, ಭೇದ, ದಂಡ 4 ಆಧರಿಸಿ ವಿದೇಶಾಂಗ ನೀತಿ ನಡೆಯುತ್ತೆ. ಯಾವ್ಯಾವ್ದ್ರ ಪ್ರಯೋಗ ಮಾಡಬೇಕು ಖಂಡಿತ ಮಾಡ್ತಾರೆ. ಹಾಗಂತ ಏನು ಬೇಕಾದರೂ ಆಗಲಿ ಅಂತ ಸಹಿಸ್ಕೊಂಡಿರುವಂಥ ಸರ್ಕಾರ ಅಲ್ಲ. ಸಹಿಸ್ಕೊಂಡಿರುವ ಸರ್ಕಾರ ಆಗಿದ್ದರೆ ಸರ್ಜಿಕಲ್ ಸ್ಟ್ರೈಕು ಆಗ್ತಿರಲಿಲ್ಲ. ಸಹಿಸ್ಕೊಂಡಿರುವ ಸರ್ಕಾರ ಆಗಿದ್ದರೆ CAA ತರ್ತಿರಲಿಲ್ಲ. ಸಹಿಸ್ಕೊಂಡಿರುವ ಸರ್ಕಾರ ಆಗಿದ್ದರೆ NRC ಪರವಾಗಿಯೂ ಕೂಡ ಬಲವಾಗಿ ನಿಂತ್ಕೊಳ್ತಿರಲಿಲ್ಲ. ಇವತ್ತು ಅಕ್ರಮ ನಿವಾಸಿಗಳನ್ನು ಹುಡುಕಿ ಹೊರಗೆ ಹಾಕಬೇಕು ಅನ್ನೋ ದೃಷ್ಟಿಯಿಂದಲೇ ಅದು NRC ತಂದಿರೋದು. ಅಲ್ಲಿ ಬಂದಂಥ ನಿರಾಶ್ರಿತರಿಗೆ ಅವರಿಗೆ ಇಲ್ಲಿ ಗೌರವಯುತವಾಗಿರುವಂಥ ಪೌರತ್ವವನ್ನು ಕೊಡಬೇಕು, ಹಕ್ಕು ಕೊಡಬೇಕು ಅಂತಲೇ CAA ತಂದಿರತಕ್ಕಂಥದ್ದು. ಅನಧಿಕೃತವಾಗಿ ಬಂದು ಇಲ್ಲಿ ತಂದೆ ಆದಂಥ ವ್ಯವಸ್ಥೆಯ ಮೂಲಕ ಆಧಾರ್ ಕಾರ್ಡ್ ಪಡೆದು ಮತದಾರರ ಪಟ್ಟಿಯಲ್ಲಿ ಸೇರಿರುವವ್ರನ್ನ ಹೊರದೇಶದ ಯಾರು ನಾಗರಿಕರಿದ್ದೇನಿದ್ದಾರೆ ಅವ್ರನ್ನ ಒಳನುಸುಳುವಿಕೆಯಿಂದ ಬಂದಿರೋರನ್ನ ಮತದಾರರ ಪಟ್ಟಿಯಿಂದ ಹೊರಗೆ ಹಾಕಬೇಕು ಅಂತಲೇ SIR ತಂದಿರತಕ್ಕಂಥದ್ದು. ಇದೆಲ್ಲವನ್ನೂ ಮಾಡ್ತಾ ಇದೆ ಒಂದು ಸರ್ಕಾರವಾಗಿ. ಬಾಂಗ್ಲಾ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಾಷ್ಟ್ರ. ಒಂದು ಪ್ರತ್ಯೇಕ ರಾಷ್ಟ್ರದಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ರೀತಿಯ ಬೇರೆ ಬೇರೆ ಯೋಜನೆಗಳನ್ನು, ಸಿದ್ಧತೆಗಳನ್ನು ಮಾಡಿರ್ತಾರೆ. ಮತ್ತು ಎಲ್ಲವನ್ನೂ ಬಹಿರಂಗವಾಗಿ ಹೇಳೇ ಮಾಡ್ತಾರೆ ಅಂತಿಲ್ಲ, ಹೇಳ್ದಲ್ಲೇ ಕೆಲವು ಮಾಡಿರ್ತಾರೆ. ಅದು ಯಾವುದು ಏನು ಅನ್ನೋದು ನಮ್ಮ ಅರಿವಿಗೆ ಬಾರದೇ ಇರ್ಬೋದು, ಆದರೆ ಏನೂ ಮಾಡಿಲ್ಲ ಅಂತ ಅನ್ಕೋಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.